ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ನಾಡಿನ ಸಮಸ್ತ ವಿವಿಸಿ ವಾಹಿನಿ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ವಿಶೇಷ ಪೂಜೆ. ಶಿವನಾಮ ಸ್ಮರಣೆಯಲ್ಲಿ ಮುಳುಗಿದ ಹಾಸನ. ಕಲ್ಕೆರೆ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸುಖಾಂತ್ಯ. ಮಹಿಳೆ ಕುಣಿಗಲ್ನಲ್ಲಿ ಪ್ರಿಯಕರನೊಂದಿಗೆ ಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರಿಂದ ಸ್ಫೋಟಕ ಮಾಹಿತಿ. ನಡುರಾತ್ರಿ ಅಗ್ನಿ ಅವಘಡ. 2 ಗೋಡನ್ಗಳ ಪೈಕಿ ಒಂದು ಸಂಪೂರ್ಣ ಭಸ್ಮ. ಅರಸೀಕೆರೆ ಚೌಡೇಶ್ವರಿ ನಗರದಲ್ಲಿ ಘಟನೆ. ನಗರದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಡಗರ ಮತ್ತು ಭಕ್ತಿಭಾವದಿಂದ ಆಚರಿಸಲಾಯಿತು. ಬೆಳಂಬೆಳಗ್ಗೆಯೇ ಶಿವನ ದೇವಾಲಯಗಳಲ್ಲಿ ಭಕ್ತರ ದಂಡು ಕಂಡು ಬಂದಿದ್ದು, ವಿಶೇಷ ಪೂಜೆ, ಅಭಿಷೇಕ ಹಾಗೂ ಬಿಲ್ವಾರ್ಚನೆಗಳ ಮೂಲಕ ಸೋಮೇಶ್ವರ, ಮಲ್ಲೇಶ್ವರ ಸ್ವಾಮಿ ಸೇರಿದಂತೆ ವಿವಿಧ ಶಿವನ ಸನ್ನಿಧಿಗಳಲ್ಲಿ ಹರನಾಮ ಸ್ಮರಣೆ ಮೊಳಗಿತ್ತು. ನಗರದ ಪ್ರಮುಖ ರಸ್ತೆಗಳನ್ನು ಶೃಂಗರಿಸಲಾಗಿದ್ದು, ಭಕ್ತರಿಗಾಗಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪಾನಕ, ಮಜ್ಜಿಗೆ ಹಾಗೂ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಹಗಲಿಡೀ ಉಪವಾಸವಿದ್ದ ಭಕ್ತಾದಿಗಳು ರಾತ್ರಿಯಿಡೀ ಜಾಗರಣೆ ಮಾಡುವ ಮೂಲಕ ಶಿವನ ಆರಾಧನೆಯಲ್ಲಿ ಮಗ್ನರಾಗಿದ್ದರು. ಇದೇ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ನಗರದ ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ಹಾಸನ ನಗರದಲ್ಲಿರುವ ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಬರುತ್ತಿದ್ದೇವೆ. ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿ ಜಿಲ್ಲೆಯ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆಂದು ತಿಳಿಸಿದರು. ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ, ಇದೇ ರೀತಿ ಹಾಸನ ನಗರದಲ್ಲಿರುವಂಥ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಮಲ್ಲೇಶ್ವರ ಸ್ವಾಮಿ ಒಂದು ಆಶೀರ್ವಾದ ಪಡೆ ನಾವು ಕೂಡ ನಮ್ಮ ಸ್ನೇಹಿತಂತ ರಘುರವರು, ವಾಸಣ್ಣವರು ಎಲ್ಲರೂ ಕೂಡ ಬಂದು ಇವತ್ತು ಆಶೀರ್ವಾದ ಪಡೆಯುತ್ತಾ ಇವತ್ತು ಅದೇ ರೀತಿ ಇವತ್ತು ಅನ್ನ ಸಂತರ್ಪಣೆ ಕೂಡ ಏನು ಜಿಲ್ಲಾಡಳಿತ ವತಿಯಿಂದ ಇಟ್ಕೊಂಡಿದ್ರು ಅದನ್ನು ಕೂಡ ಇವತ್ತು ನೆರವೇರಿಸಿ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ಹಾಸನದ ಸಮಸ್ತ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವರಾತ್ರಿ ಶುಭಾಶಯಗಳನ್ನು ಕೋರಲು ಬಯಸ್ತೇನೆ. ಜಿಲ್ಲೆಯ ಕಲ್ಕೆರೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಸ್ಫೋಟಕ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ತನ್ನ ಪ್ರಿಯಕರ ಡೇವಿಡ್ ಎಂಬಾತನೊಂದಿಗೆ ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ಪತ್ತೆಯಾಗಿದ್ದು, ಇದರೊಂದಿಗೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಕಳೆದ 2 ದಿನಗಳ ಹಿಂದೆ ಡೇವಿಡ್ ಹಾಗೂ ಪ್ರಿಯಾಂಕಾ ಬೈಕ್ನಲ್ಲಿ ಬೇಲೂರಿನಿಂದ ತೆರಳಿದ್ರು. ಈ ನಿಗೂಢ ನಾಪತ್ತೆ ಪ್ರಕರಣದ ತನಿಖೆಯನ್ನು ಡಿವೈಎಸ್ಪಿ ಗಂಗಾಧರಪ್ಪ ನೇತೃತ್ವದಲ್ಲಿ ಚುರುಕುಗೊಳಿಸಿದ್ದ ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಹಾಗೂ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಪತ್ತೆ ಹಚ್ಚಿ ಹಾಸನಕ್ಕೆ ಕರೆತಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಶುಭನ್ವಿತಾ ಅವರು, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆಕೆಗೆ ತನ್ನ ಗಂಡನ ಜೊತೆ ಇರಲು ಇಷ್ಟವಿರಲಿಲ್ಲ. ಬದಲಾಗಿ ಬೇರೊಬ್ಬನ ಜೊತೆ ಸಂಸಾರ ಮಾಡಲು ಆಕೆ ಬಯಸಿದ್ರು. ಕಳೆದ 1-2 ವರ್ಷಗಳಿಂದಲೂ ಇವರಿಬ್ಬರ ನಡುವೆ ಸ್ನೇಹವಿದ್ದು, ಪ್ರಕರಣದ ದಿಕ್ಕು ತಪ್ಪಿಸಲು ಆಕೆಯೇ ಈ ರೀತಿ ನಾಪತ್ತೆಯಾಗುವ ಪ್ಲಾನ್ ಮಾಡಿದ್ದರು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ, 28 ವರ್ಷ ಏಜ್, ಸಾಕಿನ ಕುಣಿಗಲ. 14th ಫೆಬ್ರವರಿ 2026ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತು ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13th ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಸೇಮ್ 12th ಫೆಬ್ರವರಿ 2026 ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತು DSP ಹಾಸನ್ ಅಧೀನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ಮತ್ತು CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು.
ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತಿದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಅರಸೀಕೆರೆ ತಾಲೂಕಿನ ಚೌಡೇಶ್ವರಿ ನಗರದ ಪ್ಲಾಸ್ಟಿಕ್ ಚೀಲದ ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ. ಚೌಡೇಶ್ವರಿ ನಗರದಲ್ಲಿ ಆಸಿಫ್ ಎಂಬುವರಿಗೆ ಸೇರಿದ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹ ಮಾಡಿದ್ದ 2 ಗೋಡಾನ್ಗಳಲ್ಲಿ ಒಂದು ಗೋಡಾನ್ಗೆ ರಾತ್ರಿ 10:45 ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಬೆಂಕಿ ಹತ್ತಿಕೊಂಡು ಹೊಗೆ ಕಾಣಿಸಿಕೊಂಡಿತ್ತು. ಅಕ್ಕಪಕ್ಕದವರು ನೀರು ತಂದು ಆರಿಸುವಷ್ಟರಲ್ಲಿ ಬೆಂಕಿ ಜೋರಾಗಿ ಉರಿಯಲಾರಂಭಿಸಿ ದಟ್ಟವಾದ ಹೊಗೆ ತುಂಬಿಕೊಂಡು ಅಕ್ಕಪಕ್ಕದ ಮನೆ ಇನ್ನೊಂದು ಗೋಡಾನ್ಗೆಲ್ಲ ಬೆಂಕಿ ವ್ಯಾಪಿಸುವುದರೊಳಗಾಗಿ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದು ಬೆಂಕಿಯು ಹೆಚ್ಚು ವೇಗದಲ್ಲಿ ವ್ಯಾಪಿಸಿದ್ದರಿಂದ ಪಕ್ಕದ ಮನೆಯ 5 ಬೈಕ್ ಸಹಿತ ಹಲವಾರು ವಸ್ತುಗಳು ಬೆಂಕಿಗಾಹುತಿಯಾಗಿ ಸುಟ್ಟು ಕರಕಲಾಗಿದೆ. ಮಾಜಿ ನಗರಸಭಾ ಸದಸ್ಯ ದರ್ಶನ್, ಮಾರುತಿ, ಮೂರ್ತಿ, ಚೌಡಪ್ಪ ಹಾಗೂ ಸ್ಥಳೀಕರು ಸ್ಥಳದಲ್ಲೇ ಇದ್ದು ಬೆಂಕಿ ಹಾರಿಸುವಲ್ಲಿ ಶ್ರಮಿಸಿದ್ದಾರೆ. ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಕಲಾಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಸಂತ ಸೇವಾಲಾಲ್ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಪ್ಪ ಉಪನ್ಯಾಸ ನೀಡುತ್ತಾ ಸಂತ ಸೇವಾಲಾಲ್ ಅವರ ಜೀವನ ಮತ್ತು ಸಂದೇಶಗಳನ್ನು ಸ್ಮರಿಸಿದರು. ಮಹಾರಾಷ್ಟ್ರ ರಾಜ್ಯದ ಪೋಹ್ರಾ ಗಡಿಯಲ್ಲಿ ಸೇವಾಲಾಲ್ ಅವರ ಸಮಾಧಿ ಇದ್ದು ಪ್ರಸ್ತುತ ಅಲ್ಲಿ ಸೇವಾಲಾಲ್ ಹಾಗೂ ಜಗನ್ಮಾತೆ ಮರಿಯಮ್ಮನವರ ಬೃಹತ್ ಮಂದಿರವನ್ನು ನಿರ್ಮಿಸಲಾಗಿದೆ. ಈ ಕ್ಷೇತ್ರವು ಇಂದು ಬಂಜಾರ ಸಮುದಾಯದ ಪವಿತ್ರ ಪುಣ್ಯಕ್ಷೇತ್ರವಾಗಿ ಬಂಜಾರ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ ಎಂದು ತಿಳಿಸಿದರು. ಮಹಾರಾಷ್ಟ್ರದಲ್ಲಿರುವ ವಾಸಿಂ ಜಿಲ್ಲೆ ಪೋಹ್ರಾ ಗಡಿಯಲ್ಲಿ ಸೇವಾಲಾಲ್ರ ಸಮಾಧಿ ಮಾಡಲಾಗಿದೆ. ಈಗ ಸೇವಾಲಾಲ್ ಮತ್ತು ಜಗನ್ಮಾತೆ ಮರಿಯಮ್ಮಳ ಬೃಹತ್ ಮಂದಿರ ಕಟ್ಟಿದ್ದು ಅದು ಸಮಸ್ತ ಬಂಜಾರರ ಪುಣ್ಯ ಕ್ಷೇತ್ರವಾಗಿದೆ, ಬಂಜಾರರ ಕಾಶಿ ಅಂತ ಅನಿಸ್ಕೊಂಡಿದೆ. ಅಂತಹ ಸೇವಾಲಾಲ್ ಮಹಾರಾಜರ ವಿಚಾರಧಾರೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿಗಳು ಅರ್ಥಪೂರ್ಣವಾಗ್ತದೆ. ಇಂಥ ಮಹನೀಯರನ್ನು ಒಂದು ಜಾತಿ ಅಥವಾ ಧರ್ಮಕ್ಕೆ ಮೀಸಲಾಗಿಸದೆ ಸರ್ವರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ರಾಯಭಾರಿಯಾಗಿ ಸ್ವೀಕರಿಸಿದಾಗ ಮಾತ್ರವೇ ನಮ್ಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ, ಸಮಾಜ ನಿರ್ಮಾಣ ಸಾಧ್ಯವಾಗ್ತದೆ. ಸರ್ವರಿಗೂ ಸದ್ಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ಒಳ್ಳೆಯದನ್ನು ಮಾಡಲಿ. ಈ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿಯ ಭಕ್ತಿಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಲೇಶ್ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಗರದ ಹೊಸಕೊಪ್ಪಲಿನ ಸಿಎಸ್ಐ ವಿಕರ್ ಸ್ಮಾರಕ ದೇವಾಲಯದಲ್ಲಿ ಭಾನುವಾರದಂದು 108ನೇ ವಾರ್ಷಿಕೋತ್ಸವದ ಹಾಗೂ ದೃಢೀಕರಣದ ಆರಾಧನೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತದ ಬಿಷಪ್ ರೈಟ್ ರೇ ಹೇಮಚಂದ್ರಕುಮಾರ್ ಮಾತನಾಡಿ, ಮಕ್ಕಳನ್ನು ಕ್ರೈಸ್ತ ಸಹವಾಸದಲ್ಲಿ ನಾವು ಬೆಳೆಸುತ್ತೇವೆ, ಕ್ರೈಸ್ತ ಬಾಲೋಪದೇಶವನ್ನು ನೀಡುತ್ತೇವೆ. ಮಗು ಬೆಳೆದು ದೊಡ್ಡದಾಗಿ ದೃಢೀಕರಣದಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ಳುವವರೆಗೂ ಸಹ ನಾವು ವಿಶ್ವಾಸದಲ್ಲಿ ಕಾಪಾಡುವುದು ಸಭೆಯ ಜವಾಬ್ದಾರಿಯಾಗಿದ್ದು, ಮತ್ತೊಬ್ಬರಿಗೆ ನಾವು ಕೊಟ್ಟಂತಹ ಮಾತನ್ನು ದೃಢೀಕರಿಸಿಕೊಂಡಿದ್ದೇವೆಯೇ ಎಂದು ಮನನ ಮಾಡಿಕೊಳ್ಳಲು ಇದೊಂದು ಅವಕಾಶವಾಗಿದೆ ಎಂದರು. ಈ ಮಗುವಿಗೆ ನಾವೇ ಮಾದರಿಯ ಕ್ರಿಸ್ತನ ಮಾದರಿಯ ಕುಟುಂಬವಾಗಿ ನಾವು ಜೀವಿಸ್ತೇವೆ. ಈ ಮಗು ಬೆಳೆದು ತನ್ನನ್ನು ದೃಢೀಕರಣದಲ್ಲಿ ತನ್ನ ಒಪ್ಪಿಸಿಕೊಡುವವರೆಗೂ ಸಹ ಇವರನ್ನ ನಾವು ಕಾಪಾಡಿಕೊಳ್ಳಲು ಸಾಧ್ಯತೆ. ಅದೇ ರೀತಿ ಸಭೆ ಮಾತುಕೊಂಡಿದೆ, ಎಲ್ಲ ಮಕ್ಕಳಲ್ಲಿ ಈ ಮಗುವನ್ನು ಸಹ ನಾವು ಒಂದು ಮಗುವೆಂದು ಭಾವಿಸಿ ಈ ಮಗುವಿಗೆ ಕ್ರೈಸ್ತ ಸಹವಾಸದಲ್ಲಿ ನಾವು ಬೆಳೆಸ್ತೇವೆ, ಕ್ರೈಸ್ತ ಬಾಲೋಪದೇಶವನ್ನು ಕಲಿಸ್ತೇವೆ. ಈ ಮಗು ಬೆಳೆದು ದೊಡ್ಡವರಾಗಿ ದೃಢೀಕರಣದಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ಳುವವರೆಗೂ ಸಹ ಈ ಮಗುವನ್ನು ನಾವು ಕಾಪಾಡ್ತೇವೆ, ವಿಶ್ವಾಸದಲ್ಲಿ ಕಾಪಾಡ್ತೇವೆ ಅಂತ ಮಾತಾಡ್ತಿದ್ದೇವೆ. ಇವೆಲ್ಲ ಜವಾಬ್ದಾರಿ. ಇವತ್ತು ಅವೆರಡು ಜವಾಬ್ದಾರಿಕೆಯನ್ನು ಈ ಮಕ್ಕಳು ತಾವೇ ಇಟ್ಕೊಂಡಿದ್ದಾರೆ. ಇನ್ನು ಮುಂದೆ ಹೇಳುವಂಥದ್ದು ಏನೆಂದರೆ, ನಾನು ಇನ್ನು ಮುಂದೆ ನಿಜ ವಿಶ್ವಾಸದಲ್ಲಿ ಜೀವಿಸಿ ಕ್ರೈಸ್ತ ಜೀವನವನ್ನು ಸಾಕ್ಷಿಯಾಗಿ ಲೋಕದಲ್ಲಿ ನಾನು ಸಾಕ್ಷೀಕರಿಸುತ್ತೇನೆ. ಕ್ರಿಸ್ತನೊಂದಿಗೆ ಜೀವಿಸ್ತೇನೆ, ಯೇಸುವಿಗಾಗಿ ಜೀವಿಸ್ತೇನೆ, ಯೇಸುವಿಗಾಗಿ ನಾನು ಬಾಳ್ತೇನೆ ಅಂತ ಮಾತುಗಳನ್ನು ಕೊಟ್ಟಿದ್ದಾರೆ. ಬೇರೆ ಈ ದೃಢೀಕರಣ ಕೇವಲ ಮಕ್ಕಳು ಮಾತನಾಡೋದು ಮಾತ್ರ. ಈ ವೇಳೆ ಚರ್ಚ್ನ ಧರ್ಮಾಧಿಕಾರಿಗಳು, ಮಕ್ಕಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಶೀಘ್ರದಲ್ಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುವುದೆಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಾದೇವಪ್ಪ ತಿಳಿಸಿದ್ದಾರೆ.
ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಲು ಆಗಮಿಸಿದ ವೇಳೆ ಮಾತನಾಡಿದ ಸಚಿವರು ಅತಿ ಶೀಘ್ರದಲ್ಲೇ ಚನ್ನರಾಯಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಅನಾವರಣ ಕಾರ್ಯವನ್ನು ನೆರವೇರಿಸಲಾಗುವುದು. ಈ ಪ್ರತಿಮೆಯ ಸುತ್ತಮುತ್ತ ಕೆಲವು ಲೋಪದೋಷಗಳಿದ್ದು ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಿ ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ತಿಳಿಸಿದರು. ಎಲ್ಲ ದಲಿತ ಮುಖಂಡರು, ಗೋಪಾಲ ಸ್ವಾಮಿ ಅವರು ಮತ್ತು MLA ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಜನವರಿ 26ನೇ ತಾರೀಕು ಪ್ರತಿಮೆ ಅನಾವರಣ ಮಾಡಬೇಕು ಅಂತ ನನಗೆ ಕೇಳಿದ್ದೆ. ನಾನು ಅವತ್ತು ಹೇಳ್ಬಿಟ್ಟಿದ್ದೆ. ಆಮೇಲೆ ದಲಿತ ಮುಖಂಡರು ಮತ್ತು ಗೋಪಾಲ ಸ್ವಾಮಿ ಇನ್ನೂ ಸಾರಿ ಬಂದರು. ನೀವು ಬೇಕಾದಷ್ಟು ಪ್ರೋಗ್ರಾಮ್ ಇರುತ್ತೆ 26ನೇ ತಾರೀಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ವೈಭವದಿಂದ ಅದ್ದೂರಿಯಾಗಿ ಮಾಡಬೇಕು, ಅದಕ್ಕೆ ಇದು ಪ್ರತ್ಯೇಕವಾಗಿ ಒಂದು ದಿನ ಕೊಡಿ ಅಂತ ಹೇಳಿದ್ಮೇಲೆ ನಾನು ಅವ್ರಿಗೆ ಹೇಳಿದೆ. ಇನ್ಚಾರ್ಜ್ ಮಿನಿಸ್ಟ್ರು 4 ಸಾವಿರ ಹಂಗೆ ಹೇಳ್ತಾರೆ, ಅದು ಮಾಡೋಣ ಅಂತ ಒಪ್ಪಿದ್ದಾರೆ. ಎಲ್ಲರೂ ಕೂತು ಒಂದು ಡೇಟ್ ನಿಗದಿ ಮಾಡಿ ಈ ತಿಂಗಳ ಕೊನೆ ಹತ್ರ ಮಾರ್ಚಲ್ಲಿ ಏಪ್ರಿಲ್ 14ಕ್ಕೆ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು. ಆ ಥರ ಪ್ರತಿಮೆನ ಅನಾವರಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರೈತರು ದೇಶದ ಬೆನ್ನೆಲುಬು. ರೈತರ ಹಿತಕ್ಕಾಗಿ ನಾವುಗಳು ಸಹಕರಿಸಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಮನುಷ್ಯರಿಗೆ ತಿನ್ನಲು ಯಾವ ಆಹಾರ ಪದಾರ್ಥವೂ ಕೂಡ ಸಿಗುವುದಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಆಯೋಜಿಸಿದ್ದ 2025 ಮತ್ತು 26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತ ದೇಶದ ಬೆನ್ನೆಲುಬು. ಇಂತಹ ರೈತನ ಹಿತ ಕಾಯಲು ನಾವುಗಳು ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ವಿವಿಧ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಬೆಂಬಲ ಬೆಲೆಯನ್ನು ನೀಡುತ್ತಿದೆ. ಅದರಂತೆ ರೈತರಿಂದ ಯಾವುದೇ ಮಧ್ಯವರ್ತಿಗಳ ಪ್ರವೇಶವಿಲ್ಲದೆ ನೇರವಾಗಿ ರಾಗಿ ಖರೀದಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ತಾಲೂಕಿನಲ್ಲಿ ಸುಮಾರು 14,435 ರೈತರ ನೋಂದಣಿಯನ್ನು ಕೂಡ ಮಾಡಲಾಗಿದ್ದು, ತಾಲೂಕಿನ 6 ಭಾಗಗಳಲ್ಲಿ ರಾಗಿ ಖರೀದಿ ಕೇಂದ್ರವು ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಯಾಕೆಂದ್ರೆ ಇವತ್ತು ರೈತ ದೇಶದ ಬೆನ್ನೆಲುಬು. ರೈತರು ಚೆನ್ನಾಗಿರ್ಬೇಕು ಅಂದ್ರೆ ಭೂಮಿನಲ್ಲಿ ನೀರು ಸಿಗಬೇಕು. ಇವತ್ತು ಫ್ಲೋ ಇರಿಗೇಷನ್ ಅಲ್ಲಿ ನಮ್ಮ ತಾಲೂಕಲ್ಲಿ 20%, 80% ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಮೂಲಕ ಇವತ್ತು ಅಂತರ್ಜಲ ಹೆಚ್ಚು ಮಾಡೋದಕ್ಕೆ 100ಕ್ಕೆ 100 ಪ್ರಯತ್ನವನ್ನು ಮಾಡಿದೆ. ಇವತ್ತೆಲ್ಲ ಈಗಾಗಲೇ TV ಪೇಪರ್ಗಳು ಬರ್ತಾ ಇದೆ. ಹಲವಾರು ಕಾನ್ಸ್ಟಿಟ್ಯೂನ್ಸಿಗಳ ಕುಡಿಯ ನೀರಿನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಭಗವಂತನ ದಯದಿಂದ ಇನ್ನೂ ಕೂಡ ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಬಂದರೆ ನನ್ನ ಪ್ರಕಾರ ಒಂದು 25-30 ಊರುಗಳಲ್ಲಿ ಬರ್ಬೋದು. ತುಂಬ ಡ್ರೈ ಬೆಲ್ಟು, ಬಂಡೆ ಏರಿಯಾ ಇರ್ತಕ್ಕಂಥ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಅಂತರ್ಜಲ ಮಟ್ಟ ಇವತ್ತು ಏರಿಕೆಯಾಗಿದೆ. ಅಂತರ್ಜಲದ ಮಟ್ಟ ಏರಿಕೆಯಾಗಿದೆ ಎಲ್ಲ ಕಡೆನೂ ಕೂಡ. ಅದು ನಮ್ಮ ಭಗವಂತನ ಇಚ್ಛೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಸುಮಾರು 106 ಕೆರೆಗಳನ್ನು ತುಂಬಿಸೋದ್ರ ಮೂಲಕ ರೈತರ ಬಾಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸನ ಕ್ಷೇತ್ರದ ಪ್ರತಿನಿಧಿಯಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇವತ್ತು ಇಲ್ಲಿ ನಮ್ಮ ಬೇರೆ ತಾಲೂಕರು ಬಂದು ಉಪಯೋಗಿಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ನನ್ನ ಪ್ರಕಾರ ಗುಂಡ್ಲುಪೇಟೆ ಬಿಟ್ಟರೆ ನಮ್ಮದೇ ಇದು ಹೈಯೆಸ್ಟ್ ಯುಟಿಲೈಸ್ ಆಗ್ತಿರೋದು ಕೆಪಾಸಿಟಿ ಇರೋದು. ನಮ್ಮ ಖಾಸಗಿ ಸಹಭಾಗಿತ್ವದಲ್ಲಿ ಆಗಿರ್ತಕ್ಕಂಥದ್ದು ಆ ಕೋಲ್ಡ್ ಸ್ಟೋರೇಜು, ಎಲ್ಲ ವೆಜಿಟೇಬಲ್ಸ್ನ ಬೆಳೆಯತಕ್ಕಂಥವ್ರಿಗೆ ನೀವು ಸ್ಟೋರ್ ಮಾಡ್ಕೊಂಡು ಒಂದು ವಾರ 15 ದಿವಸ ಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾಜಿ ಅಧ್ಯಕ್ಷ ಬಾಗೂರ್ ಶಿವಣ್ಣ ಇತರರು ಹಾಜರಿದ್ದರು. ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ವಿಚಾರಧಾರೆಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಬೇಕೆಂದು ರೈತ ಸಂಘದ ಹಿರಿಯ ಹೋರಾಟಗಾರ ಎಸ್ಎನ್ ಮಂಜುನಾಥ ದತ್ತ ತಿಳಿಸಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ 90ನೇ ಜನ್ಮದಿನಾಚರಣೆ ಹಾಗೂ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ರಾಮಮನೋಹರ್ ಲೋಹಿಯಾರ್ ಅವರ ನೇರ ಶಿಷ್ಯರಾಗಿದ್ದ ನಂಜುಂಡಸ್ವಾಮಿ ರಾಜ್ಯದಲ್ಲಿ ಸಮಾಜವಾದಿ ಸಿದ್ಧಾಂತಕ್ಕೆ ರೈತ ಚಳವಳಿಯ ಮೂಲಕ ಹೊಸ ಆಯಾಮ ನೀಡಿದರು. ಅವರ ಹೋರಾಟದ ಧೈರ್ಯ ಇಂದಿನ ಹೋರಾಟಗಾರರಿಗೆ ಸ್ಫೂರ್ತಿಯಾಗಬೇಕು. ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಅದರ ಹಿಂದೆ ಹೋಗುವ ಇಂದಿನ ಸಮಾಜವಾದಿಗಳ ಎಡಬಿಡಂಗಿ ನಡೆ ನಾಚಿಕೆಗೇಡಿನ ಸಂಗತಿ ಎಂದು ತಿಳಿಸಿದರು. ಯಾವ
ಯಾವಾಗಲೂ ಬೇರೆಯವ್ರ ಮೇಲೆ ಪೊಲೀಸ್ ಜಾರಿಕೆ ಮಾಡೋದಲ್ಲ, ನನ್ನ ಮೇಲೆ ನಾನು ಪೊಲೀಸ್ ಜಾರಿಕೆ ಮಾಡ್ಕೋಬೇಕು. ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಏನಾಗ್ತಾ ಇದೆ, ನಾನು ಸರಿನಾ ತಪ್ಪ ಅನ್ನೋದನ್ನ ನಾವು ಕೇಳ್ಕೊಳ್ಳೋದು. ಪೊಲೀಸಿಂಗ್ ಅದರ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಪೊಲೀಸಿಂಗ್ ಅವರ್ಸೆಲ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನ ಜೀವನದಲ್ಲಿ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಳೋದ್ರ ಮೂಲಕ ಅವನು ಬೆಳೆಯೋದು, ಅವನು ಮನುಷ್ಯ ಆಗಿ ಉಳಿಯೋದು, ಅವನು ಶಕ್ತಿಶಾಲಿ ಆಗಿರೋದು. ನಾನು ಈಗಲೂ ಹೇಳ್ತೀನಿ, ನಾನು ಒನ್ ಮ್ಯಾನ್ ಆರ್ಮಿ, ಏಕ ವ್ಯಕ್ತಿ ಸೈನ್ಯ. ನಾನು ಇಲ್ಲಿ ತನಕ 1 ರೂಪಾಯಿಗೆ ಬಾಧ್ಯಸ್ಥ ಅಲ್ಲ. ರೈತ ಸಂಘದ ಸಂಘಟನೆಯಲ್ಲಿ ಹರ್ಷು ಎಲ್ಲರಿಗೂ ಗೊತ್ತು, ಹುಚ್ಚಪ್ಪನವ್ರು ಇಲ್ಲ ಇವತ್ತು. 1 ರೂಪಾಯಿನ ನಾಣ್ಯವನ್ನ ನಾವು ಪೇಟೆ ಶೆಟ್ಟರ್ ಹತ್ರ, APMC ನಲ್ಲಿ ಯಾವ ತಹಶೀಲ್ದಾರ್ ಹತ್ರನೋ, ಯಾರು ಸರ್ಕಾರಿ ನೌಕರರ ಹತ್ರನೋ, ಕಾಂಟ್ರಾಕ್ಟರ್ ಹತ್ರನೋ 1 ರೂಪಾಯಿನ ನಾನು ಅಧ್ಯಕ್ಷ ಆಗಿರೋ ತನಕ ಒಂದೇ 1 ರೂಪಾಯಿಯನ್ನ ನಾನು ಸಂಗ್ರಹಿಸಿಲ್ಲ. ನಮ್ಮ ಸಂಘಟನೆ ನಾನು ಇರೋ ತನಕ 1 ರೂಪಾಯಿ. ಎಲ್ಲ ನಾಯಕರುಗಳಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು KP ನಂಜುಂಡಸ್ವಾಮಿ ಅವರ ದಿನ ಸ್ಮರಣಾರ್ಥ ದಿನವಾಗಿ ಆಚರಿಸ್ತಾ ಇದ್ವಿ. ನಿಜವಾಗ್ಲೂ ಅವರ ಏನಿದೆ ಆಶಯಗಳು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವ್ರ ಆಶಯ ಒಂದೇ ಇತ್ತು ಅಂತ ನಾನು ಭಾವಿಸ್ತೀನಿ. ರೈತ ಸ್ವಾವಲಂಬಿ ಆಗ್ಬೇಕು, ಪರಾವಲಂಬಿ ಆಗ್ಬಾರ್ದು. ಯಾವುದೇ ರೀತಿ ಸರ್ಕಾರನ ರೈತರು ಬೇಡಬಾರ್ದು, ಸರ್ಕಾರನೇ ರೈತರಿಂದ ಬೇಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅನ್ನೋದೇ ನಂಜುಂಡಸ್ವಾಮಿ ಅವರ ಮಹತ್ತರವಾದ ಆಶಯ ಆಗಿತ್ತು ಅಂತ ನಾನು ಅವರ ಲೇಖನಗಳನ್ನ ಮತ್ತೆ ಅವ್ರ ಬಗ್ಗೆ ಬಂದಿರ್ತಕ್ಕಂಥ ಆರ್ಟಿಕಲ್ಸ್ ನ ನೋಡ್ಕೊಂಡು ಓದಿ ತಿಳ್ಕೊಂಡಿದ್ದೀನಿ. ಸೊ ಆ ತರ ದಿನ ಬೇಗ ಬರ್ಲಿ ಅಂತ ನಾನು ಆಶಿಸ್ತೀನಿ. ಈ ರೀತಿ ಆಶಯನ ಬಯಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಜಿಲ್ಲಾ ಮಟ್ಟದ ನಾಯಕರು ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲಾ ನಾಯಕರುಗಳಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು KP ನಂಜುಂಡಸ್ವಾಮಿ ಅವರ ದಿನ ಸ್ಮರಣಾರ್ಥ ದಿನವಾಗಿ ಆಚರಿಸ್ತಾ ಇದ್ವಿ. ನಿಜವಾಗ್ಲೂ ಅವರ ಏನಿದೆ ಆಶಯಗಳು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವ್ರ ಆಶಯ ಒಂದೇ ಇತ್ತು ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಜಿಲ್ಲಾ ಘಟಕದ ಅಧ್ಯಕ್ಷ ಕಣಗಾಲ್ ಮೂರ್ತಿ, ತಹಶೀಲ್ದಾರ್ KC ಸೌಮ್ಯ ಇತರರು ಉಪಸ್ಥಿತರಿದ್ದರು. ಗ್ಯಾರಂಟಿ ರಾಮಣ್ಣ ಮತ್ತು ಸಂಗಡಿಗರು ರೈತಗೀತೆಗಳ ಗಾಯನ ನಡೆಸಿದರು. ಕಲ್ಪತರುನಾಡು ತಿಪಟೂರಿನಲ್ಲಿ ಚಿರತೆಯ ಆತಂಕ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು, ಬೆಳ್ಳಂಬೆಳಗ್ಗೆ ತೋಟಕ್ಕೆ ಹೋದವರಿಗೆ ಚಿರತೆಯೊಂದು ಬಾವಿಗೆ ಬಿದ್ದು ಚೀರಾಟ ಮಾಡುತ್ತಿರುವುದನ್ನು ಕೇಳಿ ಜನ ಭಯಗೊಂಡಿರುವ ಘಟನೆ ಗಾಂಧಿನಗರದ ಹೊರವಲಯದಲ್ಲಿ ನಡೆದಿದೆ. ಗಾಂಧಿನಗರದ ಹೊರವಲಯದಲ್ಲಿರುವ ಬೆಸ್ಕಾಂ ನೌಕರ ಕಾರ್ತಿಕ್ ಎಂಬುವರ ತೋಟದ ಬಾವಿಯೊಳಗಿಂದ ಬೆಳ್ಳಂಬೆಳಗ್ಗೆ ವಿಚಿತ್ರವಾಗಿ ಪ್ರಾಣಿಯೊಂದು ಚಿರುತ್ತಿರುವುದನ್ನು ಕೇಳಿಸಿಕೊಂಡು ಕುಟುಂಬಸ್ಥರು ಬೆಚ್ಚಿಬಿದ್ದಿದ್ದು, ಹತ್ತಿರ ಹೋಗಿ ನೋಡಿದಾಗ ಬೃಹತ್ ಗಾತ್ರದ ಚಿರತೆ ಬಾವಿಯೊಳಗೆ ಬಿದ್ದಿರುವುದು ಕಂಡುಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿ ಮಧು ಮತ್ತು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಭರತ್ ನೇತೃತ್ವದ ತಂಡ ಸುಮಾರು 2 ಗಂಟೆಗಳ ಕಾಲ ರೋಚಕ ಕಾರ್ಯಾಚರಣೆ ಮಾಡಿ ಚಿರತೆಯನ್ನು ಸುರಕ್ಷಿತವಾಗಿ ಬಾವಿಯಿಂದ ಮೇಲೆತ್ತಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆರೆಸಿಕ್ಕ ಚಿರತೆಯನ್ನು ಸುರಕ್ಷಿತವಾಗಿ ದೂರದ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಆದರೆ ತಿಪಟೂರು ಭಾಗದಲ್ಲಿ ಚಿರತೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿದ್ದು, ಅರಣ್ಯ ಇಲಾಖೆ ಕೇವಲ ಒಂದು ಚಿರತೆ ಹಿಡಿದರೆ ಸಾಲದು, ಶಾಶ್ವತ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವರಾತ್ರಿ ಹಬ್ಬ ಹಾಗೂ 90 ದೀಪಗಳನ್ನು ಹಚ್ಚಿ 90ನೇ ಶಿವಬಾಬಾರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬ್ರಹ್ಮಕುಮಾರಿ ಆಶ್ರಮದ ಮುಖ್ಯಸ್ಥರಾದ ವಸಂತ್ ಮಾತನಾಡಿ, ಶಿವನು ಹುಟ್ಟಿದ ರಾತ್ರಿಯನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ. ಶಿವನ ಧ್ಯಾನ ಮಾಡಿದರೆ ಅಂಧಕಾರವನ್ನು ಹೋಗಲಾಡಿಸಬಹುದಾಗಿದ್ದು, ಮನುಷ್ಯ ತನ್ನಲ್ಲಿರುವ ಕೆಟ್ಟ ಗುಣಗಳ ದೂರ ಮಾಡಿದರೆ ಜೀವನ ಸಮೃದ್ಧಿಯಾಗಿರುತ್ತದೆ ಎಂದು ತಿಳಿಸಿದರು. ಮಹಾನ್ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗಿದೆ. ಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಶಿವ ಬಂದಂಥ ರಾತ್ರಿ, ಶಿವ ಜಯಂತಿ ಅಂತಂದರೆ ಶಿವಬಾಬಾವರ ಬರ್ತಡೇ ಅಂತ ಆಚರಣೆ ಮಾಡ್ತೀವಿ. ಬರ್ತಡೇಲಿ ಆಸೆಗಳನ್ನು ಪೂರ್ಣ ಮಾಡಲಿಕ್ಕೆ ಭಗವಂತನ ಹತ್ರ ಕೇಳ್ಕೊಳ್ತೀವಿ. ಶಿವ ಬಂದಂತಹ ರಾತ್ರಿಯಲ್ಲಿ ನಮ್ಮ ಹತ್ರ ಇರುವಂಥ ಕೆಟ್ಟ ಗುಣಗಳನ್ನೆಲ್ಲ ದೂರ ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಶುಭ ಸಂಕಲ್ಪ. ಕೇಕನ್ನು ಕಟ್ ಮಾಡ್ತೀವಿ, ಜ್ಯೋತಿಯನ್ನೇ ಬೆಳಗಿಸ್ತೀವಿ. ಯಾಕೆಂದರೆ ನಮ್ಮ ಜೀವನದಲ್ಲಿರುವಂತಹ ಅಂಧಕಾರಗಳು, ದುಃಖಗಳು ಎಲ್ಲ ನಾಶ ಆಗಲಿ, ವಿನಾಶ ಆಗಲಿ, ಸುಖ ಶಾಂತಿ ಸಮೃದ್ಧಿಯಾಗಿರಲಿ ಅಂತೇಳಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಏನು ಕೆಟ್ಟ ಗುಣಗಳಿದೆ, ಆ ಕೆಟ್ಟ ಗುಣಗಳನ್ನೆಲ್ಲ ಭಗವಂತನನ್ನು ನೆನಪು ಮಾಡಿದ್ರೆ ದೂರ ಆಗುತ್ತೆ, ಸಮೃದ್ಧಿಯಾದಂಥ ಜೀವನ ಸಿಗುತ್ತೆ, ಒತ್ತಡ ಮುಕ್ತದಿಂದ
ನಾವು ಆರಾಮಾಗಿ ಖುಷಿಯಾಗಿ ಇರ್ಬೋದು. ಅಂಶ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಮುಖ್ಯಸ್ಥರಾದ ವಸಂತ, ಬ್ಯಾಂಕ್ ವೀರಪ್ಪ ಮತ್ತಿತರರು ಹಾಜರಿದ್ದರು. ಕಲಬುರಗಿ ಸೇಡಂ ತಾಲೂಕಿನ ಬೇರನಹಳ್ಳಿ ಗ್ರಾಮದ ಯುವಕನೋರ್ವ ಕಾಗಿಣ ನದಿಯಲ್ಲಿ ಈಜಲು ಹೋದ ವೇಳೆ ನೀರು ಪಾಲಾಗಿರುವ ಘಟನೆ ನಡೆದಿದೆ. ಆಳಂದ ತಾಲೂಕಿನ ಬೆಳಮಗಿ ಗ್ರಾಮದ 26 ವರ್ಷದ ಶಿವಪ್ರಕಾಶ್ ಎಂಬಾತ ಈಜಲು ಹೋಗಿ ನೀರು ಪಾಲಾಗಿದ್ದು, ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಮಳಖೇಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಯುವಕನ ಪತ್ತೆಗೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವರ್ಗಾವಣೆ ಸಚಿವ ಎಂದು ಟೀಕಿಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಮುಖಂಡರಾದ ಕೆಸಿ ಸಂದೀಪ್ ಹಾಗೂ ತಾಂಡವಪುರ ಮಂಜು ಟೀಕಾ ಪ್ರಹಾರ ನಡೆಸಿದ್ದಾರೆ. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಮಾಜಿ ಸಂಸದ ಪ್ರತಾಪ್ ಸಿಂಹ, ನೀನು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ಆಧಾರರಹಿತ ಆರೋಪಗಳನ್ನು ಮಾಡಿದ್ದೀಯಾ? ಇದು ನಿನ್ನ ಘನತೆಗೆ ತಕ್ಕದ್ದಲ್ಲ. ಅವರ ಗುಣ ನಿನಗೇನು ಗೊತ್ತು? ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾತನಾಡುವ ಪ್ರಜ್ಞೆ ಇಲ್ವಾ? ನಿನಗೆ ನಿಮ್ಮ ಪಕ್ಷದಲ್ಲೇ 3 ಕಾಸಿನ ಬೆಲೆ ಇಲ್ಲ. ಜೊತೆಗೆ ನಿನಗೆ ಟಿಕೆಟ್ ಸಹ ಕೊಟ್ಟಿಲ್ಲ. ಯಾರನ್ನು ಮೆಚ್ಚಿಸಲು ಈ ರೀತಿ ಮಾತನಾಡುವುದನ್ನು ನಿಲ್ಲಿಸಿ ಎಂದು ಪ್ರತಾಪ್ ಸಿಂಹ ವಿರುದ್ಧ ಹರಿಹಾಯ್ದಿದ್ದಾರೆ. ಹೇಳಿ, ನೀವು ಅವ್ರ ತಲೆ ತಗ್ಗಿಸುವಂತ ಕೆಲಸ ಅವ್ರು ಮಾಡಿಲ್ಲ, ನೀವು ನಿಮ್ಮ ತಂದೆಯನ್ನು ತಲೆ ತಗ್ಗಿಸುವಂತ ಕೆಲಸ ನೀವು ಮಾಡಿದ್ದೀರಿ. ಪ್ರತಾಪ್ ಸಿಂಹ, ಇನ್ನು ನೀವು ಪದೇ ಪದೇ ನೀವು ಅವ್ರನ್ನ ತಲೆ ತಗ್ಗಿಸುವಂತದ್ದು ಅಥವಾ ಆಧಾರರಹಿತ ಆರೋಪಗಳನ್ನು ನೀವು ಮಾಡಬಾರ್ದು. ಮುಂದುವರೆದು ನೀವು ನಿಮ್ಮ ಹೆಂಡತಿ ಹೆಸರಿನಲ್ಲಿ ತಂಗಿ ಅಂತ ಸಹಿತ ನೀವು ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಮೋಸ ಮಾಡಿರ್ತಕ್ಕಂಥವ್ರು ನೀವು. ಪ್ರತಾಪ್ ಸಿಂಹ, ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಲಿ ಅವ್ರ ಕುಟುಂಬದವರಾಗಲಿ ಅಂತ ಕೆಲಸ ಯಾವುದು ಹೇಳಿ ಕೆಲಸ ಯಾವುದು ಮಾಡಿದಾರ? ಹೇಳಿ ನೀವು. ಪ್ರತಾಪ್ ಸಿಂಹ, ಎಲ್ಲಿದ್ರೆ ನೀವು ಹೇಳಿ. ನೀವು ಈ ರೀತಿ ನೀವು ಪದೇ ಪದೇ ಆಧಾರರಹಿತ ಆರೋಪಗಳನ್ನು ಅವ್ರ ಮೇಲೆ ಮಾಡೋದಾದ್ರೆ ನಾವು ವರ್ಣಾಸಭಾ ಎಲ್ಲ ವರ್ಣಾಭಿಧಾನ ಎಲ್ಲ ಕಾಂಗ್ರೆಸ್ ಬಂಧುಗಳು, ಸಿದ್ದರಾಮಯ್ಯನವರ ಅಭಿಮಾನಿ ಬಂಧುಗಳು ಎಲ್ಲರೂ ಬಂದು ನಿಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಿ, ನೀವು ಇದನ್ನ ಸಹಿತ ದಾಖಲೆಗಳನ್ನ ನೀವು ಕೊಡಲಿಲ್ಲ ಅಂದ್ರೆ ನಿಮ್ಮ ಮನೆ ಬಿಟ್ಟು ನಾವು ಕರ್ಕೋದಿಲ್ಲ, ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಿಮ್ಮನ್ನು ಎಚ್ಚರಿಸಿದ್ರೆ ಪ್ರತಾಪ್ ಸಿಂಹ ಅವರೇ, ನೀವು ಅಂತ ಎಲ್ಲ ಹೇಳಿ ಕೆಲಸಗಳನ್ನ ಮಾಡಿರೋರು ನೀವು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗೋನಳ್ಳಿ ನಾರಾಯಣ್, ಸಾಮುವೇಲ್, ಮಹೇಶ್ ಜಿಮಾರಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಭಾನುವಾರ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಟಗರಪುರ, ಸಿಲ್ಕಲ್ಪುರ ಸೇರಿದಂತೆ ಇನ್ನಿತರೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಅನುದಾನಗಳನ್ನು ನೀಡುತ್ತಿದ್ದು, ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿಯಾಗಿದೆ. ಇದಲ್ಲದೆ ರಸ್ತೆಗಳ ಡಾಂಬರೀಕರಣ ಪ್ರಗತಿಯಲ್ಲಿದೆ. ಇನ್ನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ತಿಳಿಸಿದರು. ಜಮೀನುಗಳ ರಸ್ತೆಗೆ 2 ವರ್ಷದಲ್ಲೂ ಕೂಡ ನಾನು ಏನೇನು ಮನವಿ ಕೊಟ್ಟಿದ್ದು ರೈತರು ಅದನ್ನೆಲ್ಲ ಶಿಫಾರಸು ಮಾಡು ಹಾಗೆ ಅವರು ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಅವರು ನಾನು ಅಧ್ಯಕ್ಷನಾಗಿ ನಿಮ್ಮ ಬರ್ತೇನೆ, ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗ್ತೇನೆ ಅಂತಕ್ಕಂಥದ್ದನ್ನು ಅವರು ನನ್ನ ಜೊತೆ ಸಮಾಲೋಚನೆ ಮಾಡಿದ್ರು. ಹಾಗಾಗಿ ನನಗೂ ಕೂಡ ಅವ್ರ ಜೊತೆ ಭಾಗವಹಿಸೋದು ಅವಕಾಶ ದೊರಕಿದೆ ಶಾಸಕನಾಗಿ. ನಮ್ಮ ಕಾಡ ಅಧ್ಯಕ್ಷರ ಜೊತೆಗೆ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಅವರು. ಆ ಪೈಕಿ ಕಾಡ ಮುಖಾಂತರ ಕಜ್ಜಿಹುಂಡಿ ಗ್ರಾಮದ ಮಿಲ್ನಿಂದ 41 ಮೈಲಿ ನಾಲೆವರೆಗೆ ಸುಮಾರು ಆಯಕಟ್ಟು ರಸ್ತೆ ಅಭಿವೃದ್ಧಿಗೆ 1.10 ಕಿಲೋಮೀಟ್ರು, ಅದಕ್ಕೆ 21 ಲಕ್ಷ ರೂಪಾಯಿ ಅವರನ್ನು ಟೆಂಡರ್ ಆಗಿರ್ತದೆ. ಹಾಗೆ ಕೆಸ್ತೂರು ಗ್ರಾಮದ ಸಿದ್ದರಾಮಯ್ಯ ಜಮೀನಿನಿಂದ ಲೀಲಾವತಿಯವರ ಜಮೀನಿನವರೆಗೆ ಸುಮಾರು 1375 ಅಂದರೆ 1 ಕಿಲೋಮೀಟರ್ 23 ಲಕ್ಷ, ಅದಕ್ಕೂ ಕೂಡ ಅವಕಾಶ ಆಗಿದೆ. ಅದು ಕೂಡ ಭೂಮಿ ಪೂಜೆ ಮಾಡ್ತೀವಿ ಈಗ. ಹಾಗೆ ಕಟ್ಟಡ ಮೆಟ್ಲಿಂಗ್ ರಸ್ತೆ ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷರು ಮಾರಿಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರು, ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಚೇತನ್ ಮತ್ತಿತರರು ಹಾಜರಿದ್ದರು. ಫೆಬ್ರವರಿ 19 ಮತ್ತು 20ರಂದು ಸರ್ಪನಕಟ್ಟೆಯಲ್ಲಿರುವ ಶ್ರೀ ವಾಸುಕಿ ಸರ್ಪದೇವಸ್ಥಾನದ ವರ್ಧಂತ್ಯೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಎಂದು ದೇವಸ್ಥಾನದ ಗುರುವಂದನಾ ಕಾರ್ಯಕ್ರಮ ಸಮಿತಿಯ ಸದಸ್ಯರಾದ ಗೋವರ್ಧನ ನಾಯ್ಕ ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಪ್ರಯುಕ್ತ ಫೆಬ್ರವರಿ 19ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷವಾಗಿ ಬೆಳಗ್ಗೆ 9 ಗಂಟೆಗೆ ಬೈಕ್ ರ್ಯಾಲಿ ಮುಖಾಂತರ ಶ್ರೀ ಮೇಲುಕೋಟೆ ಜಗದ್ಗುರು ಶ್ರೀ ರಾಮಾನುಜಾಚಾರ್ಯ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿಯವರನ್ನು ಸ್ವಾಗತಿಸಿಕೊಳ್ಳಲಾಗುತ್ತದೆ. ಅನಂತರ ದೇವಸ್ಥಾನದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ವಾಮೀಜಿಗಳ ಆಶೀರ್ವಚನ ಕಾರ್ಯಕ್ರಮವೂ ನೆರವೇರುತ್ತಿದ್ದು, ಮಧ್ಯಾಹ್ನ ಮಹಾ ಅನ್ನಸಂತರ್ಪಣೆಯನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು. 6ನೇ ವರ್ಷದ ವರ್ಧಂತ್ಯೋತ್ಸವದ ಕಾರ್ಯಕ್ರಮ ನಿಮಿತ್ತ ನಮ್ಮೂರಿನ ಸಪ್ಪಂಕಟ್ಟೆಯ ವಾಸುಕಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅವರಿಗೆ ಭವ್ಯ ಸ್ವಾಗತದೊಂದಿಗೆ ಸ್ವಾಗತ ಮಾಡಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷತೆ ಅಂದರೆ ಗುರುವಂದನಾ ಕಾರ್ಯಕ್ರಮ. ಈ ಗುರುವಂದನಾ ಕಾರ್ಯಕ್ರಮ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ವಿಶೇಷವಾಗಿ ಪೂರ್ಣಕುಂಭ ಸ್ವಾಗತವನ್ನು ಮಹಿಳೆಯರು ನೀಡಲಿದ್ದಾರೆ. ಬೈಕ್ ರ್ಯಾಲಿ ಸಮೇತ ಇದ್ದೇವೆ. ಯತಿರಾಜ್ಜಿಯವರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ನಮ್ದಾರಿ ಸಮಾಜದ ಮೂಲ ಮಠ ಮೇಲುಕೋಟೆ, ನಾವೆಲ್ಲ ಸಂತತಿಯಿಂದ ಬಂದವರು, ನಾವೆಲ್ಲ ಅಲ್ಲಿ ನಡ್ಕೊಳ್ತಾ ಇದ್ದವರು. ಮೂಲ ನಾಮದಾರಿ ಕುಲಗುರುಗಳ ಮಠ. ನಾಮದಾರಿ ಸಮಾಜಕ್ಕೂ ಕೂಡ ಯತಿರಾಜ್ಜಿಯವರ ಸಂದೇಶ ಕೂಡ. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಗಜಾನನ ನಾಯ್ಕ, ಗೌರವಾಧ್ಯಕ್ಷ ಹನುಮಂತ ನಾಯ್ಕ ಮತ್ತಿತರರು ಹಾಜರಿದ್ದರು. ಪಟ್ಟಣದ ಕೆಆರ್ ನಗರ ಶಾಖೆಯ ರೋಟರಿ ಸಂಸ್ಥೆಯ ವತಿಯಿಂದ ಹಾಸನ ಮೈಸೂರು ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿಂದು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಕೆಆರ್ ನಗರ ರೋಟರಿ ಶಾಖೆಯ ಅಧ್ಯಕ್ಷ ಟಿಎನ್ ದಯಾನಂದ್ ಮಾತನಾಡಿ, ರೋಟರಿ ಸಂಸ್ಥೆಯು ಸೇವೆಯೇ ನಮ್ಮ ಗುರಿ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸಂಸ್ಥೆಯು ಬಡವರಿಗೆ, ರೈತರಿಗೆ, ಮಕ್ಕಳಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸುತ್ತಾ ಬಂದಿದ್ದು, ಇಂದು ಬೇರಿಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಕೂರಲು ಟೇಬಲ್ ಬೆಂಚು, ವಿಕಲಚೇತನ ಮಕ್ಕಳಿಗೆ ಗಾಳಿ ತುಂಬುವ ಬಲೂನುಗಳನ್ನು ಸಂಸ್ಥೆಯ ವತಿಯಿಂದ ನೀಡಲಾಗಿದೆ ಎಂದು ತಿಳಿಸಿದರು. ನಾನು 4 ರೆವಿನ್ಯೂ ಡಿಸ್ಟ್ರಿಕ್ಟ್, ಕರ್ನಾಟಕ ರೆವಿನ್ಯೂ ಡಿಸ್ಟ್ರಿಕ್ಟ್, ಚಾಮರಾಜನಗರ, ಮೈಸೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಸೇರಿ ಒಂದು 91 ಕ್ಲಬ್ಸ್ ಇದೆ. ಒಂದು 4,000 ಮೆಂಬರ್ಸ್. ಇದೆಲ್ಲ ನಾನು ಡಿಸ್ಟ್ರಿಕ್ಟ್ ಗವರ್ನರ್. ರೋಟ್ರಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನೀವು ಅವಾಗವಾಗ ದಯಾನಂದವ್ರದ್ದು ಪ್ರಾಜೆಕ್ಟ್ಸ್ ಕೂಡ ಕವರ್ ಮಾಡ್ತಿದ್ದೀರ. ರೋಟ್ರಿ 1905 ಶುರುವಾಯಿತು. ಈಗ ಸದ್ಯಕ್ಕೆ ವಿ ಆರ್ ಪ್ರೆಸೆಂಟ್ ಇನ್ ಆಲ್ಮೋಸ್ಟ್ 200+ ಕಂಟ್ರೀಸ್. ಈಗ ಇನ್ಕ್ಲೂಡಿಂಗ್ ರೋಟರಿ ಆಕ್ಟರ್ಸ್ 1.49 million ರೋಟೇರಿಯನ್ಸ್ ಮೆಂಬರ್ಸ್ ಇದ್ದಾರೆ, 200+ ಕಂಟ್ರೀಸ್. ಸೊ ನಾವು ಸಮಾಜ ಸೇವೆ ರೋಟರಿ ಫೌಂಡೇಶನ್ ಅಂತ ಒಂದು ಟ್ರಸ್ಟಿಂದ ಮಾಡ್ತೀವಿ. ರೋಟರಿ ಫೌಂಡೇಶನ್ 1917 ಶುರುವಾಯಿತು. ಶುರು ಆಗಿದ್ದು $26.5 ಟೋಟಲ್. ಒಂದು ಕಾರ್ಯಕ್ರಮ ಮಾಡಿ ಒಂದು $26.5 ದಿಕ್ಕಿತ್ತು. ನಂತರ ಮೈಸೂರು ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಮಾತನಾಡಿ, ರೋಟರಿ ಸಂಸ್ಥೆಯು 200 ದೇಶಗಳಲ್ಲಿ 4.59 ಬಿಲಿಯನ್ ರೋಟರಿಯನ್ಗಳು ಸೇವೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನವಜಾತ ಶಿಶುಗಳಿಗೆ ಅನುಕೂಲವಾಗಲಿ ಎಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ನವಜಾತ ಶಿಶುಗಳಿಗೆ ತಾಯಿಯ ಎದೆಹಾಲು ಎಂಬ ವಿಶಿಷ್ಟ ರೀತಿಯ ಸೇವೆಯನ್ನು ಮೈಸೂರಿನಲ್ಲಿ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಇವತ್ತಿನ ಕಾರ್ಯಕ್ರಮ ನಮ್ಮ ರೋಟರಿ ಕ್ಲಬ್ನ ವತಿಯಿಂದ 12 ಮಕ್ಕಳಿಗೆ ಏರ್ಬೆಡ್ಗಳನ್ನ, ಅಂದರೆ ವಿಶೇಷ ಚೇತನ ಮಕ್ಕಳಿಗೆ 12 ಏರ್ಬೆಡ್ಗಳನ್ನ ಕೊಟ್ಟಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ಏನು ನಮ್ಮ ಸಭಾಂಗಣ ಇದೆ, ರೋಟರಿ ಸಭಾಂಗಣ ಉದ್ಘಾಟನೆಯನ್ನು ಸಹ ಮಾಡಿದ್ದೀವಿ. ಆನಂತರ ಅಂಗನವಾಡಿ, ಕಾಟ್ನಾಡಿನಲ್ಲಿ ಅಂಗನವಾಡಿಗೆ ಚಿತ್ರ ಬರವಣಿಗೆ ಮತ್ತು ಪೇಂಟಿಂಗ್ ಮಾಡಿಸ್ಕೊಡೋದು ನಮ್ಮ ರೋಟರಿ ಕ್ಲಬ್ನಿಂದ ಮಾಡಿಸ್ಕೊಟ್ಟಿದ್ದೀವಿ. ಆನಂತರ ಬೇರೆ ಶಾಲೆಗೆ ಒಂದು 8 ಬೆಂಚ್ ಕಮ್ ಡೆಸ್ಕ್, ಅದೊಂದು 50,000 ರೂಪಾಯಿನ ಪ್ರಾಜೆಕ್ಟು, ಅದನ್ನು ಅವರಿಗೆ ನಾವು ನಮ್ಮ ರೋಟರಿ ಕ್ಲಬ್ನಿಂದ ಮಾಡಿಸ್ಕೊಡ್ತೀವಿ. ಮತ್ತು ಒಂದು ವಾಟರ್ ಫಿಲ್ಟರ್, ವೃದ್ಧಾಶ್ರಮಕ್ಕೆ ಒಂದು ವಾಟರ್ ಫಿಲ್ಟರ್ನ ನಾವು ಕೊಡುಗೆ ಕೊಡ್ತೀವಿ. ನಮ್ಮ ರೋಟರಿ ಕ್ಲಬ್ನಿಂದ ಚಿತ್ರಕಲೆ ಹಾಗೂ ಪೇಂಟಿಂಗ್, ಬರವಣಿಗೆಗಳು ಅದನ್ನು ಮಾಡಿಸ್ಕೊಡ್ತೀವಿ. ಬಟ್ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಆ ಒಂದು ಪ್ರಾಜೆಕ್ಟ್ಗೆ ನಾವು ಗ್ಲೋಬಲ್ ಗ್ರಾಂಟ್ನ ಬಳಸ್ಕೊಳ್ಳೋಣ ಅಂತಿದ್ದೀವಿ. ಅದಕ್ಕೆ ಫಸ್ಟ್ ನಮ್ಮದೇ ಮೊಬೈಲ್ ಕ್ರಿಮೇಷನ್, ಮೊಬೈಲ್ ಆಗೋದು. ಈ ಸಂದರ್ಭದಲ್ಲಿ ಕೆಆರ್ ನಗರ ಶಾಖೆಯ ಅಧ್ಯಕ್ಷ ಟಿಎನ್ ದಯಾನಂದ್, ವಲಯ ಸೇನಾನಿ ನಾಗರಾಜ್ ಬಾವಿಕಟ್ಟೆ, ಕಾರ್ಯದರ್ಶಿ ಕೆಆರ್ ಪುರುಷೋತ್ತಮ್, ಸಹಾಯಕ ಗವರ್ನರ್ ರಾಜೇಗೌಡ, ನಿರ್ದೇಶಕರಾದ ಅರುಣ್ ಬಿ ನರಗುಂದ ಮತ್ತಿತರರು ಹಾಜರಿದ್ದರು.
ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಗ್ರಾಮದ ಶ್ರೀ ಕೊಲ್ಲಾಪುರದ ಮಾದೇವಿಯ ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ತೇವಡಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳು ಭಾನುವಾರದಂದು ಬಿಡುಗಡೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳು, ಮನುಷ್ಯ ಹುಟ್ಟಿದ ಮೇಲೆ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಬೇಕು ಎಂದ ಅವರು, ಮಕ್ಕಳಿಗೆ ಪ್ರತಿನಿತ್ಯ ದೇವಾಲಯಗಳಿಗೆ ಭೇಟಿ ನೀಡುವ ಹವ್ಯಾಸವನ್ನು ಬೆಳೆಸಬೇಕು, ಅವರಿಗೆ ಸಂಸ್ಕಾರವನ್ನು ಕಲಿಸಬೇಕು ಎಂದ ಅವರು, ಶ್ರೀ ಕೊಲ್ಲಾಪುರದಮ್ಮ ದೇವಾಲಯವು ಭಕ್ತರನ್ನು ಕೈಬೀಸಿ ಕರೆಯುತ್ತಿದ್ದು, ಪ್ರತಿದಿನ ಪೂಜೆಗಳು ನಡೆಯುತ್ತಿದ್ದು, ಸಾಕಷ್ಟು ಭಕ್ತರು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಿದ್ದಾರೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ದೇವರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಲಿಂಗಪ್ಪ, ದೇವಾಲಯ ಸಮಿತಿ ಅಧ್ಯಕ್ಷ ಸಿದ್ದರಾಮೇಶ್ ಇತರರು ಭಾಗವಹಿಸಿದರು. ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದವು ದೇಶದ ರೈತರ ಮರಣ ಶಾಸನವಾಗಿದೆ ಎಂದು ಆರೋಪಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆಗಳು ಭಾನುವಾರ ಕಿರಗಸೂರು ಗ್ರಾಮ ಪಂಚಾಯಿತಿಯ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಟಿನರಸೀಪುರ ತಾಲೂಕಿನ ಕಿರಗಸೂರು ಗ್ರಾಮ ಪಂಚಾಯಿತಿಯ ಮುಂದೆ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿರುವ ಒಪ್ಪಂದದ ಸಹಿಪತ್ರವನ್ನು ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಮೈಸೂರು ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕಿರಗಸೂರು ಶಂಕರ್ ಮಾತನಾಡಿ, ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿರುವುದು ದೇಶದ ರೈತರಿಗೆ ಮರಣ ಶಾಸನ ಬರೆದಂತಾಗಿದೆ. ಕೃಷಿ ವಲಯಕ್ಕೆ ದೊಡ್ಡ ಆಘಾತ ಉಂಟಾಗಲಿದೆ. ಈ ಸಹಿಯನ್ನು ಹಿಂಪಡೆಯದಿದ್ದರೆ ಮುಂಬರುವ ದಿನಗಳಲ್ಲಿ ದೇಶದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿದ್ದೇವೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಕರೆ ಹಿನ್ನೆಲೆಯಲ್ಲಿ ಏನು ಕಳೆದ 3 ದಿನದ ಹಿಂದೆ ಭಾರತ ಹಾಗೂ ಅಮೆರಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ದೇಶಾದ್ಯಂತ ಆ ಸಹಿಯ ವಿರುದ್ಧ ಹೋರಾಟನ ಮಾಡ್ತಾ ಇದ್ದೀವಿ. ಏನು ಈ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಮರಣ ಶಾಸನ ಅಂತ ಬರೆದಿದೆ. ಮತ್ತು ಏನು ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ಬಹಳ ದೊಡ್ಡ ಹೊಡೆತ ಆಗ್ತಾ ಇದೆ. ಆದ್ದರಿಂದ ಏನು ಈ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಹಿಂಪಡಿಬೇಕು. ಅಮೆರಿಕ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಸಹಿ ಮಾಡೋದು ಹಿಂಪಡಿಬೇಕು. ಹಿಂಪಡೆಯದಿದ್ದರೆ ದೇಶಾದ್ಯಂತ ಉಗ್ರವಾದ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರೈತ ಬೆಳೆದಂಥ ಬೆಳೆಗಳಿಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬೆನಕನಹಳ್ಳಿ ಬಿಪಿ ಪರಶಿವಮೂರ್ತಿ, ಕರುಹಟ್ಟಿ ಉಮೇಶ್, ರಾಜ್ಕುಮಾರ್, ಕೆಇಬಿ ಯೋಗೇಶ್, ರಘು ಮತ್ತಿತರರು ಭಾಗವಹಿಸಿದರು. ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ನಂಜನಗೂಡಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಇಂದು ಬೆಳಗಿನ ಜಾವದಿಂದಲೇ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಪುರಾತನ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯಗಳಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳು ಯಶಸ್ವಿಯಾಗಿ ಜರುಗಿದವು. ಹಬ್ಬದ ಪ್ರಯುಕ್ತ ಉಭಯ ದೇವಾಲಯಗಳನ್ನು ಸ್ವಚ್ಛಗೊಳಿಸಿ ಬಣ್ಣಬಣ್ಣದ ಹೂಗಳು ಹಾಗೂ ಆಕರ್ಷಕ ವಿದ್ಯುತ್ ದೀಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಗಿದೆ. ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿರುವ ಸಾವಿರಾರು ಭಕ್ತರು ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಸರತಿ ಸಾಲಿನಲ್ಲಿ ನಿಂತು ದೇವರಿಗೆ ಪ್ರಿಯವಾದ ಬಿಲ್ವಪತ್ರೆ ಅರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಮಹಾಶಿವರಾತ್ರಿ ಜಾಗರಣೆಯ ಹಿನ್ನೆಲೆಯಲ್ಲಿ ದೂರದ ಊರುಗಳಿಂದ ಆಗಮಿಸಿರುವ ಭಕ್ತರು ಈಗಾಗಲೇ ದೇವಾಲಯದ ಆವರಣದಲ್ಲಿ ಬೀಡು ಬಿಟ್ಟಿದ್ದರು. ಭಕ್ತರ ಅನುಕೂಲಕ್ಕಾಗಿ ಅಹೋರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ವೇದಿಕೆ ಸಜ್ಜುಗೊಳಿಸಲಾಗಿದೆ. ಇನ್ನು ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಬೆಳಗಿನ ಫಲಹಾರ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ಕವು ವಾಗರ್ತ ಪ್ರತಿಭರ್ತಿಗೆ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಈ ದಿವಸ ಮಹಾಶಿವರಾತ್ರಿ ಅಂಗವಾಗಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಬೆಳಗ್ಗೆ 4:15ರಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದೆ. ಶಿವರಾತ್ರಿ ಹಿನ್ನೆಲೆ ಏನಪ್ಪ ಅಂತಂದರೆ, ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ವಿಷಯ ವ್ಯಾಪ್ತಿಯಲ್ಲಿ ಬರುವಂಥ ಆಚರಣೆ ಮಾಡ್ತೀವಿ. ವಿಷಯ ಅಂತಂದರೆ ರಾತ್ರಿ ವ್ಯಾಪ್ತಿಯಲ್ಲಿ ಬರುತ್ತದಕ್ಕೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ಶಿವರಾತ್ರಿಗೆ ಹಲವಾರು ಮಹತ್ವಗಳಿದೆ. ಪಾರ್ವತಿ ಗಿರಿಜಾ ಹಾಗೂ ಈಶ್ವರನ ವಿವಾಹ ದಿವಸ ಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಈಶ್ವರ ಲಿಂಗರೂಪಿ ತಾಳಿದಂಥ ದಿವಸನ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನ ಲಿಂಗಾಭಟ್ರ ಗುಡಿ 1974ರಿಂದ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಭಕ್ತ ಮಂಡಳಿ ವತಿಯಿಂದ. ಇದು ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯವಾಗಿದೆ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದು ಇತ್ತೀಚೆಗೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ.
ಶಿವರಾತ್ರಿ ದಿನ ವಿಶೇಷ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಎಲ್ಲ ಏರ್ಪಾಡು ಮಾಡಾಗಿದೆ. ಮಾರನೇ ದಿನ ಸುಮಾರು ಒಂದು 3,000 ರಿಂದ 4,000 ಜನಕ್ಕೆ ಅನ್ನದಾನ ನಡೆಯುತ್ತೆ. ಇದು ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಅಭಿವೃದ್ಧಿಯನ್ನು ನಮ್ಮ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ಮೊದಲನೇ ಬಾರಿಗೆ ನಾವು ಮತ್ತೆ ಇವತ್ತು ಬೆಳಗಿನ ಪ್ರಸಾದ ಮತ್ತು ಮಧ್ಯಾಹ್ನ ಪ್ರಸಾದ ಜೊತೆಗೆ ಸಂಜೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಭಕ್ತಾದಿಗಳಿಗೆ. ಇವತ್ತಿನಿಂದ ಇದು ಪ್ರಾರಂಭ ಆಗಿದೆ. ಈಗ ಎಲ್ಲ ನಮ್ಮ ಹಿರಿಯರು, ನಮ್ಮ ಟೆಂಪಲ್ ಸಮಿತಿಯವರು ಸೇರಿ ಚಾಲನೆ ಕೊಟ್ಟಿದ್ದಾರೆ. ಇದು 3 ಟೈಮು ಕೂಡ ಈಗ ಪ್ರಸಾದ ಇಲ್ಲಿ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಲಾಗ್ತದೆ. ಜೊತೆಗೆ ನಮ್ಮ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ವಿಶೇಷ ಪೂಜೆ. ಶಿವನಾಮ ಸ್ಮರಣೆಯಲ್ಲಿ ಮುಳುಗಿದ ಹಾಸನ. ಕಲ್ಕೆರೆ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸುಖಾಂತ್ಯ. ಮಹಿಳೆ ಕುಣಿಗಲ್ನಲ್ಲಿ ಪ್ರಿಯಕರನೊಂದಿಗೆ ಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರಿಂದ ಸ್ಫೋಟಕ ಮಾಹಿತಿ. ನಡುರಾತ್ರಿ ಅಗ್ನಿ ಅವಘಡ. 2 ಗೋಡನ್ಗಳ ಪೈಕಿ ಒಂದು ಸಂಪೂರ್ಣ ಭಸ್ಮ. ಅರಸೀಕೆರೆ ಚೌಡೇಶ್ವರಿ ನಗರದಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.